ಶ್ರಾವಣಿ ಅಕ್ಕ ಮತ್ತು ಸುಬ್ಬು ಇಬ್ಬರು ಇದ್ದಾಗ ನೀನು ಅವ್ರ ಜೊತೆಯಲ್ಲೇ ಇರಬೇಕು. ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು ಬಂದು ನೀನು ನನ್ನ ಹತ್ರ ಹೇಳಬೇಕು. ಅರ್ಥ ಆಯ್ತಾ? ಇಲ್ಲ, ಶ್ರಾವಣಿ ಅಕ್ಕಂಗೆ ಸುಬ್ಬುನೇ ಸರಿಯಾದ ಜೋಡಿ. ಸುಬ್ಬು ಜೊತೆ ಇದ್ರೆ ಶ್ರಾವಣಿ ಅಕ್ಕ ತುಂಬ ಖುಷಿಯಾಗಿರ್ತಾಳೆ. ಸುಬ್ಬುನು ಶ್ರಾವಣಿ ಅಕ್ಕನೂ ಒಂದಾಗಬೇಕು. ಈ ದೊಡ್ಡವರೆಲ್ಲ ಸರಿನೇ ಇಲ್ಲ, ಅವರಿಬ್ರು ದೂರ ಮಾಡಕ್ಕೆ ನೋಡ್ತಿರ್ತಾರೆ. ನಾನು ಶ್ರಾವಣಿ ಅಕ್ಕನ ಲವ್ಗೆ ಸಪೋರ್ಟ್ ಮಾಡಬೇಕು. ಆಗ ಶ್ರಾವಣಿ ಅಕ್ಕ ಲೈಫ್ ಲಾಂಗ್ ಖುಷಿಯಾಗಿರ್ತಾಳೆ. ಅವ್ರ ಲವ್ಗೆ ಯಾರು ವಿಲನ್ ಆಗಬಾರ್ದು. ಅವರಿಬ್ರು ಮಾತಾಡೋದನ್ನ ನಾನು ಅಮ್ಮಗೆ ಹೇಳ್ಬಾರ್ದು. ಅಮ್ಮನ ಹತ್ರ ನೈಸಾಗಿ ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಬೇಕು. ಶ್ರಾವಣಿ ಅಕ್ಕ ಮತ್ತೆ ಸುಬ್ಬು ಲವ್ ಸಕ್ಸಸ್ ಆಗಬೇಕು. ಹಾಗೆ ಮಾಡ್ತೀನಿ. ಎಲ್ಲೋ ಹೋಗ್ಬಿಡ್ತೀವಿ ಹುಡುಗಿ. ಈಟೊತ್ತಾದ್ರೂ ಬಂದಿಲ್ವಲ್ಲ. ಒಂದೆರಡು ದಿನ ಸುಧಾರಿಸ್ಕೊಳವ ತಾಯಿ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳೋಕ್ಕಿಲ್ಲ. ಮಾತಿದ್ದರೆ ಕೆಲಸ ಕೆಲಸ ಅಂತ ಓಡಾಡ್ತಿರ್ತಾಳೆ. ಅದು ಎಲ್ಲಿ ಓದ್ಲೋ ಏನೋ, ಯಾವಾಗ ಬರ್ತಾಳೋ. ಅಜಯ್ಯ, ಓ ಸಾವಿತ್ರಿ ಬಂದೇನವ? ಎಲ್ಲೊಂಟಾಗಿದ್ದವ ಈಟೊತ್ತು? ನಾನು ಕಾಯ್ತಾ ಇವನೇ. ಅಜ್ಜಯ್ಯ, ಹುಲ್ ಕೊಯ್ಕೊಂಡು ಅದನ್ನ ಕೊಟ್ಟಿಗೆಗೆ ಹಾಕ್ಬಿಟ್ಟು ಬರ್ತೀವಿ. ಅಲ್ಲ, ನೀನ್ ಯಾಕೆ ನನ್ ಕಾಯ್ತಾ ಇದ್ದೆ? ಅಲ್ಲವ, ಈಗ ತಾನೇ ಚೇತರಿಸ್ಕೊಂತ ಇದ್ದೀಯ. ಹೊಸಿ ಸುಧಾರಿಸ್ಕೊಳ್ಳೋದು ಬೇಡವಾ? ಕೆಲಸ ಅಂತ ಓಡಾಡ್ತೀಯಲ್ಲ. ಅಜ್ಜಯ್ಯ, ಆಡ್ತಾ ಆಡ್ತಾ ರಾಗ, ನರಳ್ತಾ ರೋಗ ಅನ್ನೋ ಮಾತೇ ಇಲ್ವೇ? ಅಲ್ಲ, ಈಗ ನನ್ಗೇನಾಗೈತೆ ಅಂತ ನಾನು ಸುಧಾರಿಸ್ಕೋಬೇಕು ಹೇಳು. ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಗೆಲ್ವಾಗಿರ್ಬೋದು. ಆಹಾ, ಭಾರಿ ಗಟ್ಗಿದ್ದ ತಾಯಿ ನೀನು. ನಿಮ್ಮ ಅಪ್ಪಂಗಾಗ್ಲಿ ನಿಮ್ಮ ಅವ್ವಂಗಾಗ್ಲಿ ಏನನ ಮೈಗೆ ಹೊಸಿ ಉಸಾರು ತಪ್ಪಿದ್ರು ಸಾಕು ಕಣವ. ನಾಲ್ಕು ದಿನ ಹಾಸಿಗೆ ಬಿಟ್ಟು ಎದ್ದೋಗಿಟ್ಟಿರಲ್ಲ. ಹಂಗಿರುವಾಗ ನೀನು ನೋಡವ, ಇಂಥ ದೊಡ್ಡ ಅನಾಹುತ ಆಗಿದ್ರು ನನಗೇನು ಆಗೇ ಇಲ್ವನ್ನೋ ಅನ್ನೋ ಥರ ಒಳ್ಳೆ ಗುಂಡ್ಕಲ್ ಥರ ಓಡಾಡ್ಕೊಂಡಿದ್ದೀಯಲ್ಲ ತಾಯಿ. ಇಂಥ ಶಕ್ತಿ, ಇಂಥ ಧೈರ್ಯ ನಿನಗೆ ಅದು ಎಲ್ಲಿಂದ ಬಂತು ತಾಯಿ? ಅಲ್ಲ, ನಾನು ಎಂಥ ದಡ್ಡ ನೋಡು. ಹೋಗಿ ನಿನಗೆ ಹೇಳ್ತಾ ಇದ್ದೀನಿ, ಹೊಸಿ ಸುಧಾರಿಸ್ಕೋ ಅಂತ. ಆ ತುಪಾಕಿಗೆ ಎದುರ್ದೆ ಎದೆ ಕೊಟ್ಟೋಳು ನೀನು. ನೀನಿಗೆ ಬುದ್ಧಿ ಹೇಳ್ತೀನಲ್ಲವ ನಾನು. ಇಂಥ ಧೈರ್ಯ ಎಲ್ಲ ಹೆಂಗವ ಬಂತು ನಿಂಗೆ? ಅದೇನೋ ಗೊತ್ತಿಲ್ಲ ಅಜಯ್ಯ. ಏನಾದರೂ ಮಾಡಬೇಕು ಅಂತ ಹಠ ಹಿಡಿದು ಪಟ್ಟು ಬಿದ್ದೆ ಅನ್ಕೋ, ಅದನ್ನ ಮಾಡಲೇಬೇಕು ಅಂತ ಅನಿಸ್ತದೆ. ಈಗ ನೀನೇ ನೋಡು, ಯಜಮಾನ್ರ ಜೀವಕ್ಕೆ ಕಂಟಕ ಐತೆ ಅಂತ ನನಗೆ ಗೊತ್ತಾದ್ಮೇಲೂ ನನ್ನ ಪ್ರಾಣದ ಬಗ್ಗೆ ನನಗೆ ಯೋಚನೆ ಬರಲಿಲ್ಲ. ಆ ಭಗವಂತನೇ ನನ್ನ ಮುಂದೆ ತುಪಾಕಿ ಹಿಡ್ಕೊಂಡು ನಿಂತಿದ್ದಿದ್ರು ನಾನೇನು ಎದುರ್ತಿರ್ಲಿಲ್ಲ. ಅದೇ ನನಗೂ ಆಶ್ಚರ್ಯ ಕಣವ. ನಮ್ಮ ವಂಶದಾಗೆ ನಿನ್ನಂಥ ಗಟ್ಟಿಗಿತ್ತಿ ಯಾರು ಹುಟ್ಟಿರ್ಲಿಲ್ಲ. ಹೀಗಿರುವಾಗ ಈ ಪಾಟಿ ಧೈರ್ಯ ಇದೆಲ್ಲ ನಿನಗೆ ಹೆಂಗೆ ಬಂತು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಮಗ. ಅದು ಬಿಡು, ನಿನಗೆ ನಾನು ಏನೋ ಒಂದು ತೋರಿಸ್ಬೇಕು ಅಂತ ಕಾಯ್ತಾ ಇದ್ದೆ ಕಣವ. ನಾನು ನಿನಗೆ ಹೇಳಿದ್ನಲ್ಲವ, ನಂದಿನಿ ಅಮ್ಮವರು ಕಳಸ ಓದಿತ್ತು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿದ್ರಲ್ಲ, ಅದು ಸಿಕ್ತು ಕಣವ. ಎಲ್ಲಿದೆ? ತಗೊಂಡ್ ಬಾ, ನಾನು ಅದನ್ನ ನೋಡ್ಬೇಕು. ಹೋಗು, ತಗೊಂಡ್ ಬಾ. ತರ್ತೀನಿ ಕಣವ, ತರ್ತೀನಿ. ಹೋಗು. ತರ್ತೀನಿವ, ತರ್ತೀನಿ. ಏನಿದೆ ಮಾವ, ಪ್ರತಿ ಸಲ ಅಟೆಂಪ್ಟ್ ಮಾಡಿದಾಗಲೂ ಫೇಲ್ ಆಗ್ತಿದೆ. ನಾವು ಏನೇ ಸ್ಕೆಚ್ ಹಾಕಿದ್ರೂ ವರ್ಕೌಟ್ ಆಗ್ತಿಲ್ಲ. ಮಾವನ್ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ, ಅದು ಆಗಲಿಲ್ಲ. ಹೋಗ್ಲಿ ಸಾವಿತ್ರಿನ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ, ಅದು ಆಗಲಿಲ್ಲ. ನಾವು ಏನು ಪ್ಲ್ಯಾನ್ ಮಾಡಿದ್ರೂ ವರ್ಕೌಟ್ ಆಗ್ತಿಲ್ಲ. ಅವರಿಬ್ಬರನ್ನ ಮುಗಿಸ್ಬೇಕು ಅಂತ ಅನ್ಕೊಂಡು ನಾವಿಬ್ಬರು ತಪ್ಪಿಸ್ಕೊಂಡು ಬರ್ತಾರೆ ಆಗೋಯ್ತು. ಏನು ಮಾಡೋದು ಮಾಮ್? ನಾನು ಅದೇ ಯೋಚನೆ ಮಾಡ್ತಿದ್ದೆ. ಒಂದಲ್ಲ ಒಂದು ರೀಸನಿಂದ ನಾವು ಆಗ್ತಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ನಾವು ಬೀಸಿದ ಕತ್ತಿ ನಮ್ಮ ಕುತ್ತಿಗೆಗೆ ವಾಪಸ್ ಬರ್ತಿದೆ. ನಿಜ ಮಾಮ್, ನಾವೀಗ ಸಾಲಿಗ್ರಾಮದ ದೂರಕ್ಕೆ ಬಂದಿರ್ಬೋದು, ಆದರೆ ಆ ಸಾವಿತ್ರಿ ಮಾವನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅಪ್ಪಿತಪ್ಪಿ ಅವಳೇನಾದರೂ ಬಂದು ಮಾವನ್ನ ಭೇಟಿ ಮಾಡಿ ನಡೆದಿರೋದೆಲ್ಲ ಹೇಳಿಬಿಟ್ರೆ ಖಂಡಿತ ನಾವು ಸಿಗಾಕೋತೀವಿ ಮಾವು.
ನಿನ್ನ ಮಾತು ನಿಜ. ಕತ್ತಿ ಇನ್ನು ನಮ್ಮ ತಲೆ ಮೇಲೆ ತೂಗ್ತಿದೆ. ಸತ್ಯಕ್ಕೆ ತಪ್ಪಿಸ್ಕೊಂಡಿದ್ದೀವಿ ಅಷ್ಟೇ. ಆದರೆ ಆ ಸಾವಿತ್ರಿಯಿಂದ ಯಾವಾಗ ಬೇಕಾದರೂ ನಮಗೆ ಅಪಾಯ ಆಗ್ಬೋದು. ಮಾಮ್, ನಾವು ಹೀಗೆ ಮಾಡಿದ್ರೆ ಹೇಗೆ? ಅವಳು ಬಂದು ಮಾವನ ಹತ್ರ ಎಲ್ಲ ಡೀಟೇಲಾಗಿ ಹೇಳೋಕ್ಕಿಂತ ಮುಂಚೆ ನಾವೇ ಮುಗಿಸ್ಬಿಟ್ರೆ? ಇಲ್ಲೇ ನೀನು ಇಡುತ್ತಿರೋದು ಮಾಡಿ. ಮುಳ್ಳಿನ ಗಿಡ ನಮ್ಗೆ ಅಡ್ಡವಾಗಿ ನಿಂತಿದೆ ಅಂತ ಒಂದೊಂದೇ ಮುಳ್ಳಿನ ಕಿತ್ತರೆ ಆಗಲ್ಲ. ಅದನ್ನು ಬುಡ ಸಮೇತ ಕಿತ್ತು ಬಿಸಾಕ್ಬಿಡ್ಬೇಕು. ಮಾಮ್, ಏನು ಹೇಳ್ತೀಯ ನೀನು? ಅರ್ಥ ಆಗ್ತಿಲ್ಲ ನನಗೆ. ಅವಳು ಬಂದು ವೀರು ಹತ್ರ ನಮ್ಮ ವಿಷಯ ಹೇಳಿದ್ರೆ ಅಥವಾ ಬೇರೆ ಯಾರೇ ಬಂದು ಹೇಳಿದ್ರು ವೀರು ಸುಮ್ಮನಿರಲ್ಲ. ನಮ್ಮ ವಿರುದ್ಧ ತಿರುಗಿ ಬೀಳ್ತಾನೆ. ಯಾಕಂದರೆ ಅವನು ಏನು ಬೇಕಾದರೂ ಸಹಿಸ್ಕೋತಾನೆ. ಆದರೆ ನಂಬಿಕೆ ದ್ರೋಹನ ಸಹಿಸ್ಕೊಳ್ಳೋದಿಲ್ಲ. ಕರೆಕ್ಟ್. ಆದರೆ ನಾವಿವಾಗ ಏನು ಮಾಡೋದು? ಸೈನಿಕರು ಯುದ್ಧಕ್ಕೆ ಬಂದರೆ ಒಂದೊಂದೇ ಸೈನಿಕರನ್ನ ಸಾಯಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. 1000 ಸೈನಿಕರು ಬಂದರು ಒಬ್ಬ ರಾಜನ ತಲೆ ಎತ್ತಿದ್ರೆ ಎಲ್ಲ ಸೈನಿಕರು ಸುಮ್ಮನಾಗೋಗ್ತಾರೆ. ವೀರುವಿಂದ ಸಮಸ್ಯೆ ಆಗ್ತಿದೆ ಅಂದಾಗ ಮೊದಲು ನಾವು ಆ ವೀರುನ ಮುಗಿಸ್ಬೇಕು. ಆದರೆ ಮಾವನ್ನ ಮುಗಿಸೋದು ಅಷ್ಟು ಸುಲಭ ಅಲ್ಲ. ಇಡೀ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಿರುತ್ತೆ. ಜೊತೆಗೆ ಮಾವನು ಅಲರ್ಟ್ ಆಗಿರ್ತಾರೆ. ಮಾವನ ಸುತ್ತ ಇರೋರು ಮೈಯೆಲ್ಲ ಕಣ್ಣಾಗಿರ್ತಾರೆ. ಕಷ್ಟ. ಅದೆಲ್ಲ ನನಗೆ ಗೊತ್ತು. ಆದರೆ ಈ ಸಲ ಈ ಕೆಲಸಕ್ಕೆ ನೀನು ಕೈ ಹಾಕಬೇಡ. ಆ ಕಾಡಕ್ಕೆ ನಾನೇ ಡೈರೆಕ್ಟಾಗಿ ಹಿಡಿತೀನಿ. ಸಾಲಿಗ್ರಾಮಕ್ಕೆ ಮೊದಲನೇ ಸಲ ಕಾಲಿಟ್ಟಾಗ ನಾನು ಹೇಗಿದ್ದೆ, ಈಗ ನಾನು ಕಾಲಿಡುವಾಗ ಹೇಗಿದ್ದೀನಿ. ಈ ವಿಜಯ ಈ ಹಂತಕ್ಕೆ ಬೆಳೆದು ನಿಂತಿದ್ದಾಳೆ ಅಂದರೆ ಅದ್ರ ಹಿಂದೆ ಇರೋ ಶ್ರಮ, ಹರಿಸಿರೋ ರಕ್ತ ಈ ವಿಜಯ್ ಮಾತ್ರ ಗೊತ್ತು. ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮುಂದೆ ಸರಿ ಹೋಗ್ಬೋದು ಅಂತ ಸಮಾಧಾನವಾಗಿದ್ದೆ. ಆದರೆ ಈಗ ಎಲ್ಲ ಕೈ ಮೀರಿ ಹೋಗ್ತಿದೆ. ಈಗ ಮತ್ತೆ ಹಳೆ ವಿಜಯ ಬರಬೇಕು. ಬಲಿ ತಗೊಳ್ಳೋಕೆ ಕಾಯ್ತಿರೋ ರಾಕ್ಷಸಿ ವಿಜಯ ಬರಬೇಕು. ಮತ್ತೆ ಬರಬೇಕು. ನಮ್ಮ ವರಲಕ್ಷ್ಮಿ ಆ ವರದಂಗದೇನೋ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಅಂತ ಒಂದಷ್ಟು ಕೊಟ್ಟಿದ್ಲಂತೆ. ಆ ಇಂದ್ರಮ್ಮ ಬಂದ್ಬಿಟ್ಟು ಅವನ್ನೆಲ್ಲ ತಗೊಂಬಂದು ನಮ್ಮ ಮನೆ ಮುಂದೆ ಸುರಿದು ಬೆಂಕಿ ಹಾಕ್ಬಿಟ್ಲು. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋ ಮಾತಾಡಲು. ನನ್ನಿಂದ ಏನೂ ತಪ್ಪಾಗಬಾರ್ದು, ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಅಷ್ಟು ಅಂದ್ಕೋತೀನಿ. ಅದೇ ಥರ ನಡ್ಕೋತೀನಿ. ಆದರೆ ಈಗ ನನ್ನಿಂದನೇ ನನ್ನ ತಂಗಿಗೆ ಅನ್ಯಾಯ ಆಗೋ ಹಾಗೆ ಆಗ್ತಿದೆ. ಎಂಥ ಪಾಪಿ ನಾನು. ಅವಳ ಬದುಕು ಬಂಗಾರ ಆಗಬೇಕು, ನಾನೇ ಮುಂದೆ ನಿಂತು ಅವಳು ಇಷ್ಟಪಟ್ಟಿದ್ದ ಜೀವನ ಕಟ್ಕೊಡ್ಬೇಕು ಅಂದ್ಕೊಂಡೆ. ಆದರೆ ನನ್ನಿಂದನೇ ಅವಳ ಬದುಕು ಹಾಳಾಗಿದ್ದು ಅಂತ ಅವಳೇ ನೇರವಾಗಿ ಹೇಳ್ತಿದ್ದಾಳೆ. ನನ್ನಿಂದ ಯಾಕೆ ಹೀಗೆಲ್ಲ ಆಯಿತು? ಇಲ್ಲ, ಇನ್ನು ಯಾವುದೇ ಕಾರಣಕ್ಕೂ ನನ್ನಿಂದಾಗಿ ನಮ್ಮ ಮನೆಯವ್ರು ನೊಂದ್ಕೋಬಾರ್ದು. ತಿಳಿದೇನೋ ನನ್ನಿಂದ ಯಾವ ತಪ್ಪು ಆಗಬಾರ್ದು. ಹಲೋ ಸರ್, ಇವತ್ತು ಪಾರ್ಟಿಗೆ ಬರ್ತಾ ಇರೋದು ತುಂಬಾ ಕಡಿಮೆ ಜನ ಅಲ್ವಾ? ಹೌದೌದು, ತುಂಬ ಲಿಮಿಟೆಡ್ ಜನ ಅಷ್ಟೇ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿರಬೇಕು. ಪಾರ್ಟಿಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಖಂಡಿತ ಸರ್. ಹಾಂ ಸರ್, ಪಾರ್ಟಿಗೆ ನೀವು ಬರ್ತಾ ಇಲ್ವಾ? ನಾನು ಇಲ್ಲ, ನಾನು ಬರೋದಕ್ಕಾಗಲ್ಲ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇನಿದ್ರು ನಾನು ಫೋನಲ್ಲಿ ಕಮ್ಯುನಿಕೇಟ್ ಮಾಡ್ಕೊತೀನಿ. ನೀವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ. ಸರಿ ಸರ್, ಆಯಿತು. ಸರಿ. ಬೇಡಪ್ಪ, ಈ ಟೈಮಲ್ಲಿ ಪಾರ್ಟಿ ಗಿರ್ಟಿ ಅಂತ ನಾನು ಮನೆಯಿಂದ ಹೋಗೋದು ಸರಿಯಲ್ಲ. ಇಂಥ ಪರಿಸ್ಥಿತಿಲಿ ನಾನು ಮನೇಲೇ ಇರಬೇಕು. ಮತ್ತೆ ನನ್ನಿಂದ ಮನೆಯವ್ರ ವಿಷಯದಲ್ಲಿ ಯಾವ ತಪ್ಪು ಆಗಬಾರ್ದು. ಸುಬ್ಬು, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ಏನಿಲ್ಲ. ಈಗೆಲ್ಲ ಆಗ್ತಾ ಇದೆ ಅಂತ ನೊಂದ್ಕೊಂಡೆ ಮಗನೇ. ಇಂದ್ರಮ್ಮವ್ರ ಬುದ್ಧಿ ನಿನಗೇ ಗೊತ್ತಲ್ಲ. ನೋಡು, ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ಅಂದಾಗೆ ಶ್ರಾವಣಿ ಅಮ್ಮವರು ಆವಾಗಲೇ ಫೋನ್ ಮಾಡಿದ್ರಲ್ಲ, ಏನೋ ಪಾರ್ಟಿ ಗೀಟಿ ಅಂತ ಹೇಳ್ತಾ ಇದ್ದಿಲ್ಲಪ್ಪ. ಏನಪ್ಪ ಅದು?
ಏನಿಲ್ಲಪ್ಪ, ಶ್ರಾವಣಿ ಮೇಡಮು ಪಾರ್ಟಿ ಕರೀತಾ ಇದ್ದಾರೆ. ಈಗಾಗಲೇ ನನ್ನಿಂದ ಇಷ್ಟೆಲ್ಲ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಇಟ್ಕೊಂಡು ನಾನು ಅಲ್ಲಿಗೆ ಹೋದರೆ ಚೆನ್ನಾಗಿರಲ್ಲ. ನನಗೆ ಮತ್ತೆ ನನ್ನಿಂದ ಏನು ತಪ್ಪಾಗೋದು ಇಷ್ಟ ಇಲ್ಲ. ತಪ್ಪಾಗೋದಾ? ನೀನು ನನ್ನ ಮಗ ಕಣೋ, ನಿನ್ನಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ತಪ್ಪಾಗಲ್ಲ ಅಂತ ನನಗೆ ಗೊತ್ತು. ಇಂದ್ರಮ್ಮಂತವರು ಬೆಂಕಿ ಇದ್ದಾಗೆ, ಅವ್ರ ಜೊತೆಲಿ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದು ಸುಲಭವಾದ ಮಾತಲ್ಲ ಕಣೋ. ಬೆಂಕಿಗೆ ಪಾಪ ಪುಣ್ಯ ಒಳ್ಳೇದು ಕೆಟ್ಟು ಅಂತ ಯಾವುದೂ ಗೊತ್ತಿರಲ್ಲ, ಸುಡೋದೊಂದೇ ಗೊತ್ತು. ಸದ್ಯಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣೋ. ಶ್ರಾವಣಿ ಅಮ್ಮವರು ಏನು ಹೇಳ್ತಾರೆ ಅದನ್ನು ಕೇಳು, ಅದು ನಿನ್ನ ಕರ್ತವ್ಯ ಕಣೋ. ಇದು ನನ್ನ ಕರ್ತವ್ಯನೇ ಅಲ್ವೇನಪ್ಪ? ಮನೇನ, ನನ್ನ ತಂಗಿ ಜೀವನನ, ಮನೆಯವ್ರನ್ನ ಎಲ್ಲರನ್ನೂ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಇವತ್ತು ಹೀಗೆಲ್ಲ ಆಗಿರೋದಕ್ಕೆ ನಾನೇ ತಾನೇ ಕಾರಣ. ಇವತ್ತು 2 ಹೊತ್ತು ತಿಂತಾ ಇದ್ವಿ, ಒಂದು ನೆರಳಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ದೊಡ್ಡ ಮನೆಯೇ ಕಾರಣ ಕಣೋ. ನೆನಪಿರಲಿ, ನಿನ್ನ ನನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ, ನಮ್ಮ ಜೀವನ, ನಮ್ಮ ಬದುಕು, ಇದೆಲ್ಲ ದೊಡ್ಡ ಮನೆಯವರು ನಮಗೆ ಕೊಟ್ಟಿರೋ ಭಿಕ್ಷೆ ಕಣೋ. ನಾನು ನನ್ನ ಜೀವನೇ ಆ ಮನೆಗೋಸ್ಕರ ಮುಡಿಪಾಕಿಡೋಕ್ಕೆ ಸಿದ್ಧವಾಗಿದ್ದೀನಿ. ನೀನು ಅದೇ ಥರ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಮನೇಲಿ ಏನು ನಡೀತಾ ಇದೋ ಅದರ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನು ನಾನು ನೋಡ್ಕೋತೀನಿ. ಆದರೆ ಅದೇ ಕಾರಣಕ್ಕಾಗಿ ಯಜಮಾನ್ರ ಮಾತಾಗಲಿ, ಶ್ರಾವಣಿಯಮ್ಮವ್ರ ಮಾತಾಗಲಿ ನೀ ಮೀರೋ ಹಾಗಿಲ್ಲ. ಮನೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮನೆ ದೇವ್ರ ಮಾತನ್ನ ನೀನು ಮೀರೋ ಹಾಗಿಲ್ಲ. ಈ ಮನೆಗೆ ನಾನು ಮುಖ್ಯ ಅಲ್ಲ, ನೀನು ಮುಖ್ಯ ಅಲ್ಲ, ಈ ಮನೆಗೆ ಮುಖ್ಯ ಶ್ರಾವಣಿಯಮ್ಮವರು. ಅಪ್ಪ, ಹೌದು, ಯಾಕೆ ಏನು ಅಂತ ನಿನಗೆ ಹೇಳೋ ಸಮಯ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಎಂಥದ್ದೇ ಇರಲಿ, ತಲೆ ಹೋಗೋ ಸ್ಥಿತಿನೇ ಇರಲಿ, ಯಜಮಾನ್ರ ಮಾತಿಗೆ, ಶ್ರಾವಣಿಯಮ್ಮವ್ರ ಮಾತಿಗೆ ತಲೆ ತಗ್ಗಿಸಲೇಬೇಕು. ನನ್ನ ಮಾತು ನಿನಗೆ ಅರ್ಥ ಆಗ್ತಿದೆಯಾ? ಶ್ರಾವಣಿಯಮ್ಮವ್ರು ಕರೆದ ಮೇಲೆ ಹೋಗಬೇಕು ಅಂತ ಕೇಳ್ಕೊತಾ ಇಲ್ಲ, ಹೋಗಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮಾತು ಮನಸ್ಸಲ್ಲಿರಲಿ. ಸುಬ್ಬು, ಏನದು? ಅದೇ ಅಪ್ಪ, ಶ್ರಾವಣಿ ಮೇಡಮ್ ಕೊಟ್ಟಿರೋ ಬಟ್ಟೆ, ಇದನ್ನೇ ಹಾಕೊಂಡು ಪಾರ್ಟಿಗೆ ಬಾ ಅಂತ ಹೇಳಿದ್ದಾರೆ. ಹಾಗಾದರೆ ಹಾಕೊಂಡು ಹೋಗು. ನನ್ನ ಪ್ರಕಾರ ರಕ್ತ ಸಂಬಂಧಕ್ಕಿಂತ ಋಣ ತುಂಬ ದೊಡ್ಡದು. ದೊಡ್ಡ ಮನೆ ಋಣ ನಮ್ಮ ಕೈ ತೀರ್ಸೋಕ್ಕೆ ಆಗೋದಿಲ್ಲ. ನಾನು ನಮ್ಮ ಮನೆ ಅನ್ನೋ ಸ್ವಾರ್ಥದಲ್ಲಿ ಆ ಮನೆಗಾಗಲಿ, ಮನೆಯವ್ರಿಗಾಗಲಿ, ಮನೆಯವ್ರ ಮಾತಿಗಾಗಲಿ ಬೆಲೆ ಕೊಡದೆ ಇರಬೇಡ. ಹೋಗಬೇಕು, ಹೋಗ್ತಿದೀಯ ಅಷ್ಟೇ. ಸಾವಿತ್ರಿ, ತಗೊಳ್ಳವ, ಪತ್ರಿಕೆ ಸಿಕ್ತವ? ಪುಷ್ಕರಣಿ ಉತ್ಸವದಲ್ಲಿ ಇದೇ ಪತ್ರಿಕೆ ಮಾಡಿಸಿದ್ದು. ಹೌದು ಕಣವ, ಇದೇ ಪತ್ರಿಕೆ ಕಣವ. ಆ ಪುಷ್ಕರಣಿ ಉತ್ಸವದಲ್ಲಿ ನಾನು ಇದ್ದೇಕಂತ ನಂದಿನಿ ಅಮ್ಮವರು ಕಳಸ ಓದ್ತಿದ್ರು. ಅದೇನು ನಯ, ಏನು ವಿನಯ, ಏನು ಭಕ್ತಿ, ಏನು ಶ್ರದ್ಧೆ ಹೇಳಕ್ಕಾಗದು ಕಣವ. ಈಗ ಶ್ರಾವಣಿ ಅಮ್ಮವರು ಕಳಸ ಹೊತ್ತಿದ್ರು. ಅವರನ್ನು ನೋಡ್ತಿದ್ರೆ ನಂದಿನಿ ಅಮ್ಮವರು ಕಳಸ ಹೊತ್ತಿದ್ದು ನೋಡ್ತಿದ್ನಲ್ಲ, ಹಾಗೇ ಅನ್ನಿಸ್ತದೆ ಕಣವ. ಆದರೆ ಆವತ್ತಿನ ಕಾಲಕ್ಕೆ ಇವತ್ತಿನ 10 ಪಟ್ಟು ವೈಭವ ಜಾಸ್ತಿ ಇತ್ತು ಕಣವ.
ಊರಾಗ ಜನ ಜಾತ್ರೆ ತರ ತುಂಬಿ ತುಳುಕ್ತಾ ಇತ್ತು ಅಂತೀನಿ. ಶ್ರಾವಣಿ ಹೇಗಿದ್ದಾಳೆ? ಅಯ್ಯ, ಇದೇನವ ಇದು? ಶ್ರಾವಣಿ ಅಮ್ಮ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಲ್ಲವಾ? ತಪ್ಪವಾ, ತಪ್ಪು. ಶ್ರಾವಣಿ ಅಮ್ಮ ಅವರು ಅನ್ಬೇಕು ಕಂದ. ತಪ್ಪಾಯ್ತು ತಪ್ಪಾಯ್ತು. ಶ್ರಾವಣಿ ಅಮ್ಮವರು ಯಾಕಂದ? ಯಾಕವ? ಏನಾಯ್ತವ? ಅಜಯ್, ಶ್ರಾವಣಿ ಅಮ್ಮವನ್ನ ನಾನು ನೋಡಬೇಕು. ಅವ್ರನ್ನ ಒಂದೇ ಒಂದ್ಕಿಂತ ನಾನು ಮಾತಾಡಿಸ್ಬೇಕು. ಮೇಡಮ್ ಯಾಕೆ ಇದೆಲ್ಲ ಕಳಿಸಿದ್ದಾರೆ? ಇದನ್ನೆಲ್ಲ ಹಾಕ್ಕೊಂಡು ನಾನು ಪಾರ್ಟಿಗೆ ಹೋಗ್ಬೇಕಾ? ಅಷ್ಟಕ್ಕೂ ನಾನು ಯಾಕೆ ಆ ಪಾರ್ಟಿಗೆ ಹೋಗಬೇಕು? ನಾನು ಹೋಗೋದ್ರಿಂದಾಗಲಿ ಹೋಗದೇ ಇರೋದ್ರಿಂದಾಗಲಿ ಪಾರ್ಟಿಲಿ ಏನಾದರೂ ಬದಲಾಗುತ್ತಾ? ಏನೂ ಇಲ್ಲ. ಆದರೆ ಅಪ್ಪ ಇಷ್ಟು ಖಡಾಖಂಡಿತವಾಗಿ ಮಾತಾಡಿದ್ದೀನಿ ನಾನು ಯಾವತ್ತೂ ಕೇಳಿರಲಿಲ್ಲ. ಅಪ್ಪನಿಗೆ ತನ್ನ ಮನೆಯವರು, ತನ್ನ ಜೀವನ, ತನ್ನ ಜೀವಕ್ಕಿಂತಲೂ ದೊಡ್ಡ ಮನೆಯವರೇ ಮುಖ್ಯ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇಷ್ಟು ವರ್ಷಗಳಾದರೂ ನಿನಗೆ ಈ ಮನೆ ಮೇಲಿರೋ ಪ್ರೀತಿ ಆಗಲಿ ಗೌರವ ಆಗಲಿ ಎಳ್ಳಷ್ಟು ಕಡಿಮೆ ಆಗಲಿಲ್ಲ. ನನ್ನ ಜೀವ ಇರೋವರೆಗೂ ಹೀಗೆ ಇರುತ್ತೆ ಅಮ್ಮೋರೇ. ಪದ್ಮನಾಭನ ಹಾಗೆ ನೀನು ಒಳ್ಳೆ ಮನಸ್ಸಿರೋ ಗಂಟ ಈ ಮನೆ ರಕ್ಷಕ ಅಂತ ಅನ್ನಿಸ್ತಿದೀಯಾ? ಲಲಿತಾದೇವಿ ಅಮ್ಮವರು ನಮ್ಮಪ್ಪ ಆ ಮನೆಗೆ ಕಟ್ಟಾಳಾಗಿದ್ರು ಅಂತ ಹೇಳ್ತಿದ್ರು. ಅಪ್ಪನಿಗೆ ಆ ಮನೆ ಮೇಲಿರೋ ಭಕ್ತಿ ಎಂಥದ್ದು ಅಂತ ಅವ್ರ ಮಾತಿಂದನೇ ಗೊತ್ತಾಗ್ತಿದೆ. ಆದರೆ ಈ ಮನೆಗೆ ನಾನು ನೀನು ಮುಖ್ಯ ಅಲ್ಲ, ಶ್ರಾವಣಿ ಮೇಡಮೇ ಮುಖ್ಯ ಅಂತ ಯಾಕೆ ಹೇಳಿದ್ರು? ಶ್ರಾವಣಿ ಮೇಡಮ್ ಯಜಮಾನ್ರು ಮಗಳು ಅನ್ನೋ ಗೌರವಕ್ಕ ಏನೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಈಗ ಇದನ್ನು ನಾನು ಹೇಗೆ ಹಾಕ್ಕೊಳ್ಳಿ? ಇದೆಲ್ಲ ಹಾಕಿ ನನಗೆ ಅಭ್ಯಾಸನೇ ಇಲ್ಲ. ಇರಲಿ, ಇದನ್ನು ಇಲ್ಲಿಂದನೇ ಹಾಕ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಪಾರ್ಟಿ ಶುರು ಆಗೋಕ್ಕೆ ಮುಂಚೆ ಅಲ್ಲೇ ಹಾಕೋತೀನಿ. ಕಾರ್ತಿಕೇಯ, ಬರ 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 ಬರ. ಸುರೇಂದ್ರ, ಹೇಳಕ್ಕ. ಸಾಲಿಗ್ರಾಮದಿಂದ ಒಂದು ಕಾರ್ ಬಂದಿತ್ತಲ್ಲ, ಅದೇ ಸುಬ್ಬು ಡ್ರೈವ್ ಮಾಡ್ಕೊಂಡು ಬಂದಲ್ಲ, ಅದನ್ನು ವಾಪಸ್ ತೊಗೊಂಡೋದ್ರಾ? ಇನ್ನೂ ಬಂದಿಲ್ಲ ಅಕ್ಕ. ನರ್ಸಯ್ಯನವ್ರು ಫೋನ್ ಮಾಡಿದಾಗ ನಾನು ಈ ಗಾಡಿ ವಿಷಯನೇ ಹೇಳಿದೆ. ಅದಕ್ಕೆ ಅವರು ಪರವಾಗಿಲ್ಲ ಬಿಡಿ, ಗಾಡಿ ಅಲ್ಲಿದ್ರೇನು ಇಲ್ಲಿದ್ರೇನು ಅಂದರು. ಓ, ಹಾಗಾದರೆ ಗಾಡಿ ಇಲ್ಲೇ ಇರುತ್ತಾ? ಸಾಲಿಗ್ರಾಮದಿಂದ ಯಾರೂ ಬರಲ್ಲ ಅಲ್ವಾ? ಇಲ್ಲ, ನಾನು ಅದನ್ನೇ ಹೇಳಿದೆ. ಗಾಡಿ ತೊಗೊಂಡೋಗಿ ನಿಮ್ಗೆಲ್ಲ ಓಡಾಡೋದಕ್ಕೆ ಏನಾದ್ರು ಉಪಯೋಗ ಬರುತ್ತೆ ಅಂತ. ಮೋಸ್ಟ್ಲಿ ನಾಳೆ ಅಲ್ಲಿಂದ ಡ್ರೈವರ್ ಬರ್ಬೋದು. ಡ್ರೈವರ್ ಮಾತ್ರ ಬರೋದಾ ಅಥವಾ ಡ್ರೈವರ್ ಜೊತೆ ಬೇರೆ ಯಾರಾದರೂ ಬರ್ತಾರಾ? ಯಾರಾದರೂ ಬರ್ಬೋದಕ್ಕ. ಯಾಕಕ್ಕ, ಏನಾದ್ರು ವಿಷಯ ಇತ್ತಾ? ಏನಿಲ್ಲ. ಅಲ್ಲ, ಸಾವಿತ್ರಿ ಹೇಗಿದ್ದಾಳಂತೆ? ಆರೋಗ್ಯವಾಗಿದ್ದಾಳೆ ಈಗ? ಚೆನ್ನಾಗಿದ್ದಾಳೆ ಅಕ್ಕ. ಈಗ ಹಳ್ಳಿ ಜನರ ಪಾಲಿಗೆ ಅವಳು ಹೀರೋಯಿನ್ ಆಗಿಬಿಟ್ಟಿದ್ದಾಳೆ. ಮೊನ್ನೆ ಆಕಾಶ್ ಫೋನ್ ಮಾಡಿದಾಗ ಹೇಳ್ದ, ಅವಳಿಗೂ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಇದೆಯಂತೆ. ಆಗ ಒಂದು ನಿಮಿಷ. ಹಾಂ, ಹೇಳಿ. ಹಾಗಾದರೆ ಸಾವಿತ್ರಿ ಖಂಡಿತ ಇಲ್ಲಿಗೆ ಬರ್ತಾಳೆ. ವೀರುನ ನೋಡಬೇಕು, ಅವನ ಜೊತೆ ಮಾತಾಡಬೇಕು ಅಂತ ಚಡಪಡಿಸ್ತಿರ್ತಾಳೆ. ಅವನಿಗೋಸ್ಕರ ಜೀವ ಕೊಡೋಕೆ ರೆಡಿಯಾಗಿದ್ದವಳು ಈಗ ಇಲ್ಲಿಗೆ ಬರದೇ ಇರ್ತಾಳ. ಬಂದೇ ಬರ್ತಾಳೆ. ಅವಳೇನಾದರೂ ಬಂದು ವೀರುನ ಮೀಟ್ ಮಾಡಿ ನನ್ನ ಹತ್ರ ಹೇಳಿದ ವಿಷಯನೆಲ್ಲ ಅವನಿಗೆ ಹೇಳಿಬಿಟ್ರೆ